ಹೆಲೋ ಗೈಸ್, ಈ ಒಂದು ವಿಡಿಯೋನಲ್ಲಿ ಕರ್ನಾಟಕ ಬ್ಯಾಂಕಿಂದ ಯಾವ ರೀತಿಯಾಗಿ ನೀವು ಪರ್ಸನಲ್ ಲೋನ್ ತಗೋಬೋದು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಗೈಸ್, ಕರ್ನಾಟಕ ಬ್ಯಾಂಕಲ್ಲಿ ಇಲ್ಲಿ ಅಪ್ ಟು 25 ಲಕ್ಷ ರೂಪಾಯಿವರೆಗೆ ಇಲ್ಲಿ KBL ಎಕ್ಸ್ಪ್ರೆಸ್ ಕ್ಯಾಶ್ ಲೋನ್ ಅಂತ ಹೇಳ್ಬಿಟ್ಟು ನಿಮಗೆ ಕೊಡ್ತಾ ಇದೆ. ಇದು ಪರ್ಸನಲ್ ಲೋನ್ ಆಗಿರುತ್ತೆ ಗೈಸ್. ಸೊ ನೀವೇನಾದರೂ ಸ್ಯಾಲರಿಡ್ ಪರ್ಸನ್ ಆಗಿದ್ದರೆ, ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ, ನೀವು ಇಲ್ಲಿ ಸೆಲ್ಫ್ ಎಂಪ್ಲಾಯ್ ಆಗಿದ್ದರೆ ಇನ್ಸ್ಟೆಂಟ್ ಆಗಿ ನೀವು ಲೋನ ತೊಗೊಬೋದು. ಸೊ ಯಾವ ರೀತಿಯಾಗಿ ಇಲ್ಲಿ ಕರ್ನಾಟಕ ಬ್ಯಾಂಕ್ ಇನ್ಸ್ಟೆಂಟ್ ಆಗಿ ಸಾಲನ ಕೊಡ್ತಾ ಇದೆ, ಇಲ್ಲಿ ಯಾವ ಥರದ ಸಾಲ ಸಿಗುತ್ತೆ, ನೀವು ಪರ್ಸನಲ್ ಲೋನ್ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಬೋದು, ಎಲ್ಲ ಡಾಕ್ಯುಮೆಂಟೇಷನ್ಸ್ನ ಕೊಡಬೇಕು, ಟೆನ್ಯೂರ್ ಎಷ್ಟು ಇಲ್ಲಿ ಇರುತ್ತೆ, ಇಂಟ್ರೆಸ್ಟ್ ರೇಟ್ ಎಷ್ಟಾಗ್ತಾರೆ, ಜೊತೆಗೆ ಇಲ್ಲಿ ಯಾರೆಲ್ಲ ಅಪ್ಲೈ ಮಾಡ್ಕೊಬೋದು, ಯಾವ ರೀತಿಯಾಗಿ ಪ್ರಾಸೆಸ್ ಇರುತ್ತೆ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋನಲ್ಲಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಸೊ ಈಸಿಲಿ ನೀವು ಆನ್ಲೈನಲ್ಲಿನೇ ಅಪ್ಲೈ ಮಾಡ್ಕೋಬೋದು, ಎಲ್ಲ ಡಿಜಿಟಲ್ ಪ್ರಾಸೆಸ್ ಇರುತ್ತೆ. ಸೊ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ, ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ ಗೈಸ್. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಒಮ್ಮೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ಹಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಈ ಒಂದು KBL ಎಕ್ಸ್ಪ್ರೆಸ್ ಕ್ಯಾಶ್ ಲೋನಲ್ಲಿ ನಿಮಗೆ ಇನ್ಸ್ಟೆಂಟ್ ಆಗಿ ಅಪ್ ಟು 25 ಲಕ್ಷ ರೂಪಾಯಿವರೆಗೆ ಸಾಲನ ಸಿಗುತ್ತೆ. ಇದು ಡಿಪೆಂಡ್ ಆಗುತ್ತೆ ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ, ಜೊತೆಗೆ ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಇಲ್ಲಿ ಇಂಟ್ರೆಸ್ಟ್ ಕೂಡ ಡಿಪೆಂಡ್ ಆಗುತ್ತೆ. ಆ್ಯಂಡ್ ರಿಸ್ಕ್ ಪ್ರೊಫೈಲ್ ಮೇಲೆ ನಿಮ್ಮ ಇಂಟ್ರೆಸ್ಟ್ ಕೂಡ ಇಲ್ಲಿ ಡಿಪೆಂಡ್ ಆಗ್ತಾ ಇರುತ್ತೆ. ಜೊತೆಗೆ ಟೆನ್ಯೂರ್ ಕೂಡ ಇದು ಲೋನ್ ಅಮೌಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಗೈಸ್. ಓಕೆನಾ? ಸೊ ಇಷ್ಟು ನೀವು ತಿಳ್ಕೊಳ್ಳಿ ಮೊದಲೇದಾಗಿ. ನಂತರ ಇವಾಗ ಅಪ್ಲೈ ಪ್ರಾಸೆಸನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ಕರ್ನಾಟಕ ಬ್ಯಾಂಕಲ್ಲಿ ಯಾವ ರೀತಿಯಾಗಿ ಲೋನ್ ಸಿಗುತ್ತೆ, ಏನೆಲ್ಲ ಎಲಿಜಿಬಿಲಿಟಿ ಇರುತ್ತೆ ಅದ್ರ ಬಗ್ಗೆ ಮಾತಾಡೋಣ. ಸೊ ಮೊದಲೇದಾಗಿ ಎಲಿಜಿಬಿಲಿಟಿ ಬಗ್ಗೆ ಮಾತಾಡೋದಾದ್ರೆ, ನೀವು ಇಲ್ಲಿ ಗೌರ್ಮೆಂಟ್ ಅಥವಾ ಪ್ರೈವೇಟ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಾ ಇರಬೇಕು, ನೀವು ಎಂಪ್ಲಾಯ್ ಆಗಿರಬೇಕು. ಮಿನಿಮಮ್ ಟೆನ್ಯೂರ್ ಇಲ್ಲಿ 6 ತಿಂಗಳವರೆಗೆ ನಿಮಗೆ ಕೊಡ್ತಾ ಇದ್ದಾರೆ. ನಂತರ ಮಿನಿಮಮ್ ಏಜ್ ಲಿಮಿಟ್ ಇಲ್ಲಿ 21 ವರ್ಷ ಇರುತ್ತೆ. ಆ್ಯಂಡ್ ಮ್ಯಾಕ್ಸಿಮಮ್ ಇಲ್ಲಿ ಲೋನ್ ಟೆನ್ಯೂರು 5 ವರ್ಷದವರೆಗೂ ಇರುತ್ತೆ ಗೈಸ್. ಆ್ಯಂಡ್ ಇಲ್ಲಿ ಎಕ್ಸಿಸ್ಟಿಂಗ್ ಅನ್ಸೆಕ್ಯೂರ್ಡ್ ಪರ್ಸನಲ್ ಲೋನ್ ನಿಮ್ಮದು ಈ ಒಂದು ಕರ್ನಾಟಕ ಬ್ಯಾಂಕ್ ಅಕೌಂಟಲ್ಲಿ ಇರಬಾರ್ದು. ಓಕೆನಾ? ಸೊ ಇತ್ತು ಅಂತಂದರೆ ನಿಮಗೆ ಇಲ್ಲಿ ಅಲ್ಲಿ ಸಿಗಲ್ಲ ಲೋನ್ ಅನ್ನೋದು. ಸೊ ಪೀರಿಯಡ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿ ಪರ್ಪಸ್ ಬಗ್ಗೆ ಮಾತಾಡೋದಾದರೆ, ಇಲ್ಲಿ ಏನಕ್ಕೆಲ್ಲ ಯಾವ ಒಂದು ಪರ್ಪಸ್ಗೋಸ್ಕರ ಇಲ್ಲಿ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡೋಣ. ನೋಡ್ತಾ ಇರ್ಬೋದು ಇಲ್ಲಿ ಸೆಲ್ಫ್ ಅವ್ರ ಚಿಲ್ಡ್ರನ್ ಏನು ಎಜುಕೇಷನ್ಗೋಸ್ಕರ ಆಗಿರ್ಬೋದು, ನಂತರ ಮ್ಯಾರೇಜ್ಗೋಸ್ಕರ, ನಂತರ ಸೆಲ್ಫ್ ಡಿಪೆಂಡೆಂಟ್ಸ್ ಯಾರು ಇದ್ದಾರೆ ಅವ್ರಿಗೋಸ್ಕರ ಇಲ್ಲಿ ಲೋನ್ ತೊಗೊತಿದ್ದೀರಾ ಅಂತಂದರೆ ಅದಕ್ಕೂ ಕೊಡುತ್ತೆ. ನಂತರ ಮೆಡಿಕಲ್ ಎಕ್ಸ್ಪೆನ್ಸಸ್ ಏನಾದರೂ ನಿಮ್ಮದು ಇದೆ ಅಂತಂದರೆ, ಡಿಪೆಂಡೆಂಟ್ಸ್ ಇದ್ದಾರೆ ನಿಮ್ಮದು, ಅಥವಾ ನಿಮಗೋಸ್ಕರನೇ ಮೆಡಿಕಲ್ ಎಮರ್ಜೆನ್ಸಿ ಬಂದಿದೆ ಮನೆಯಲ್ಲಿ, ನೀವು ಲೋನ್ ಬೇಕಿತ್ತು ಅಂತಂದರೆ ನಿಮಗೆ ಕರ್ನಾಟಕ ಬ್ಯಾಂಕ್ ಪ್ರೊವೈಡ್ ಮಾಡಿಸುತ್ತೆ. ಜೊತೆಗೆ ಇಲ್ಲಿ ಎಕ್ಸ್ಪೆನ್ಸಸ್ ಏನಾದರೂ ನಿಮ್ದು ಇತ್ತು ಅಂತಂದರೆ ಅದಕ್ಕೋಸ್ಕರ, ಶಾಪಿಂಗ್ಗೋಸ್ಕರ ಆಗಿರ್ಬೋದು. ನಂತರ ಇಲ್ಲಿ ಮನೇನ ರಿಪೇರಿ ಮಾಡಿಸ್ತಾ ಇದ್ದೀರಾ, ಮನೇನ ಕಟ್ಟಿಸ್ತಾ ಇದ್ದೀರಾ ಬೆಳೆಸಿ ಅಂತಂದರೆ, ಸೊ ಅದಕ್ಕೂ ಕೂಡ ಇಲ್ಲಿ ಲೋನ್ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಟೂರಿಸಮ್ಗೋಸ್ಕರ ಕೂಡ ಇಲ್ಲಿ ಲೋನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಎಲ್ಲಾದರೂ ನೀವು ಹೋಗ್ತೀರಾ ಅಂದ್ಕೊಳ್ಳಿ ಟೂರ್ಗೋಸ್ಕರ, ಸೊ ಅದಕ್ಕೂ ಕೂಡ ಇಲ್ಲಿ ಲೋನ ಪ್ರೊವೈಡ್ ಮಾಡ್ತಾರೆ. ಸೊ ಇಲ್ಲಿ ಎಷ್ಟು ಲೋನ್ ಅಮೌಂಟನ್ನು ಇಲ್ಲಿ ಪ್ರೊವೈಡ್ ಮಾಡುತ್ತೆ, ಸೊ ಅದ್ರ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಮಿನಿಮಮ್ 10,000 ರೂಪಾಯಿಂದ ಪ್ರೊವೈಡ್ ಮಾಡುತ್ತೆ. ಮ್ಯಾಕ್ಸಿಮಮ್ ಇಲ್ಲಿ ಅಪ್ ಟು 25 ಲಕ್ಷ ರೂಪಾಯಿವರೆಗೆ ಲೋನ್ನ ಕೊಡುತ್ತೆ ಗೈಸ್. ಆದರೆ ಇಲ್ಲಿ ಮ್ಯಾಕ್ಸಿಮಮ್ ಕೊಟ್ಟಿದ್ದಾರೆ 5 ಲಕ್ಷ ರೂಪಾಯಿವರೆಗೆ ಅಂತ ಮಾತ್ರ. ಹೌದು ಗೈಸ್, ಇಲ್ಲಿ 5 ಲಕ್ಷ ರೂಪಾಯಿವರೆಗೆ ಮಾತ್ರ ಕೊಡ್ತಾ ಇದ್ದಾರೆ ಸ್ಟಾರ್ಟಿಂಗಲ್ಲಿ. ನಂತರ ನೀವು ಇಲ್ಲಿ ಬೇರೆ ಬೇರೆ ಲೋನ್ಸ್ ಇಲ್ಲಿ ಬರುತ್ತೆ. ಬಿಸ್ನೆಸ್ ಲೋನ್ ಏನಾದರೂ ತೊಗೊತೀರಾ ಅಂತಂದರೆ ಅಪ್ ಟು 25 ಲಕ್ಷ ರೂಪಾಯಿವರೆಗೆ ನಿಮಗೆ ಸಿಗ್ತಾ ಬರುತ್ತೆ. ಆ್ಯಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆ ಮಾತಾಡೋದಾದರೆ, ಬಿಟ್ವೀನ್ ಇಲ್ಲಿ 12ರಿಂದ 17% ಒಳಗಡೆ ನಿಮಗೆ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ಲೋನ್ ಅನ್ನೋದು ಸಿಗ್ತಾ ಇದೆ. ಆ್ಯಂಡ್ ನೀವು ಆಫ್ಲೈನ್ ಆಗ್ತೀರಾ ಅಂತಂದರೆ ಅಥವಾ ಅಪ್ಲೈ ಮಾಡ್ಕೊತೀರಾ ಅಂತಂದರೆ ಬ್ಯಾಂಕಲ್ಲಿ ಹೋಗ್ಬಿಟ್ಟು ನೀವು ಆಫ್ಲೈನ್ ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ಆನ್ಲೈನ್ ಅಪ್ಲೈ ಮಾಡೋದು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ನಾನು ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ, ಐ ಬಟನ್ ನಿಮಗೆ ಕೊಟ್ಟಿರ್ತೀನಿ. ಸೊ ಜಸ್ಟ್ ನಿಮಗೆ ಓವರ್ ವ್ಯೂ ಕೊಡ್ತೀನಿ. ಸೊ ಮೊದಲೇದಾಗಿ ನೋಡಿ, ನಾನು ಡಿಸ್ಕ್ರಿಪ್ಷನ್ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಪೇಜ್ ಮೇಲೆ ನೀವು ರೀಡೈರೆಕ್ಟ್ ಆಗ್ತೀರಾ. ಓಕೆನಾ? ಸೊ ಈ ರೀತಿಯಾಗಿ ನಿಮಗೆ ಪೇಜನ್ನು ಮನದ್ದು ಬರುತ್ತೆ. ಇಲ್ಲಿ ಅಪ್ಲೈ ಫಾರ್ ಪರ್ಸನಲ್ ಲೋನ್ ಅಂತ ಬರುತ್ತೆ. ಮೊದಲೇದಾಗಿ ನಿಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರನ್ನು ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಎಂಟರ್ ಮಾಡಿದ ತಕ್ಷಣ ಈ ಒಂದು ಬಾಕ್ಸ್ ಏನಿದೆ ನಾನು ಚೆಕ್ ಮಾಡಿಕೊಂಡು ಜನರೇಟ್ ವೆರಿಫಿಕೇಷನ್ ಕೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ 6 ಡಿಜಿಟಿಂದ ಅಥವಾ 4 ಡಿಜಿಟಿಂದ ಇಲ್ಲಿ ವೆರಿಫಿಕೇಷನ್ ಕೋಡ್ ಅನ್ನೋದು ಬರುತ್ತೆ. ಆ ಒಂದು ಕೋಡನ್ನು ಹಾಕ್ಬಿಟ್ಟು ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಟಿನ್ಯೂ ಮಾಡಿದ ತಕ್ಷಣ ಮೊದಲೇದಾಗಿ ಇಲ್ಲಿ ಬೇಸಿಕ್ ಡೀಟೇಲ್ಸನ್ನು ಕೇಳುತ್ತೆ. ಸೊ ಬೇಸಿಕ್ ಡೀಟೇಲ್ಸಲ್ಲಿ ನೀವು ನಿಮ್ಮ ನೇಮ್ ಕೊಡಬೇಕು, ಫಸ್ಟ್ ನೇಮ್ ಲಾಸ್ಟ್ ನೇಮ್ ಹಾಕಿ. ನಂತರ ಇಲ್ಲಿ ನಿಮ್ಮದು ಡೇಟ್ ಆಫ್ ಬರ್ತ್ ಕೇಳುತ್ತೆ, ಡೇಟ್ ಆಫ್ ಬರ್ತನ್ನು ಹಾಕಿ. ನಂತರ ಏನೇನೆಲ್ಲ ಬೇಸಿಕ್ ಡೀಟೇಲ್ಸಲ್ಲಿ ಕೇಳುತ್ತೋ ಆ ಎಲ್ಲ ಡೀಟೇಲ್ಸನ್ನು ಹಾಕಿ. ನಂತರ ಕಂಟಿನ್ಯೂ ಮಾಡ್ಕೊಳ್ಳಿ. ನಂತರ ಪ್ಯಾನ್ ನಂಬರ್ ಕೇಳುತ್ತೆ, ಪ್ಯಾನ್ ನಂಬರ್ನ ಎಂಟರ್ ಮಾಡಿಕೊಂಡು ಇಲ್ಲಿ ಕಂಟಿನ್ಯೂ ಮಾಡ್ಕೊಳ್ಳಿ. ಅದಾದ ನಂತರ KYC ಡೀಟೇಲ್ಸನ್ನು ಕೇಳುತ್ತೆ. ನೋಡಿ, KYC ಡೀಟೇಲ್ಸಲ್ಲಿ ಇಲ್ಲಿ ಆಧಾರನ ಅಪ್ಲೋಡ್ ಮಾಡ್ಕೊಬೇಕು. ಜೊತೆಗೆ ನಂತರ ಇಲ್ಲಿ ಪ್ಯಾನ್ ಡೀಟೇಲ್ಸ್ ಕೂಡ ಇಲ್ಲಿ ಅಪ್ಲೋಡ್ ಮಾಡ್ಕೊಬೇಕಾಗಿರುತ್ತೆ. ಅಂದರೆ ಇಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರಿ ಎರಡೂ. ಅದಾದ ನಂತರ ನೀವು ಅದನ್ನು ಅಪ್ಲೋಡ್ ಮಾಡ್ಕೊಬೇಕು. ನಂತರ KYC ಪ್ರಾಸೆಸಲ್ಲಿ ಇಲ್ಲಿ ಆಧಾರ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ನಂಬರು ಲಿಂಕ್ ಇರಬೇಕಾಗಿರುತ್ತೆ. ಓಕೆನಾ? ಸೊ ನಿಮ್ಮ ಮೊಬೈಲ್ ನಂಬರಲ್ಲಿ ಲಿಂಕ್ ಇತ್ತು ಅಂತಂದರೆ ಮಾತ್ರ ನೀವು ಇಲ್ಲಿ ಎಲಿಜಿಬಲ್ ಆಗಿರ್ತೀರಾ ಈ ಒಂದು ಲೋನ್ ತೊಗೊಳಕ್ಕೆ. ಸೊ ನೀವು ಅಪ್ಲೈ ಮಾಡ್ಕೊಂಡ ತಕ್ಷಣ ಇಲ್ಲಿ ಏನು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಹಾಕಿದ ತಕ್ಷಣ KYC ಇಲ್ಲಿ ವೆರಿಫಿಕೇಷನ್ ಮಾಡ್ಕೊತಾರೆ. ಅದಾದ ನಂತರ ಇನ್ಕಮ್ ವೆರಿಫಿಕೇಷನ್ ಮಾಡ್ಕೊಬೇಕಾಗಿರುತ್ತೆ. ಇನ್ಕಮ್ ವೆರಿಫಿಕೇಷನ್ ಕೂಡ ಈಸಿ ಇರುತ್ತೆ. ನಿಮ್ಮದು ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಅಪ್ಲೋಡ್ ಮಾಡ್ಕೊಬೇಕು, 3 ತಿಂಗಳಿದ್ದು ಅಥವಾ 6 ತಿಂಗಳಿದ್ದು. ಸೊ ಅದು ಎಷ್ಟು ಕೇಳುತ್ತೋ ಅಷ್ಟು ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಅದಾದ ನಂತರ ಕಂಟಿನ್ಯೂ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ಲೋನ್ ಅನ್ನೋದು ಇಲ್ಲಿ ಅಪ್ರೂವಲ್ ಆಗಿ ಬರುತ್ತೆ. ನಿಮಗೆ ಲಿಮಿಟನ್ನು ತೋರಿಸುತ್ತೆ. ಆ ಒಂದು ಲಿಮಿಟಲ್ಲಿ ನಿಮಗೆ ಎಷ್ಟು ಲೋನ್ ಅಮೌಂಟ್ ಬೇಕು, ಮ್ಯಾಕ್ಸಿಮಮ್ ಇಲ್ಲಿ 5 ಲಕ್ಷ ರೂಪಾಯಿ ಒಳಗಡೆ ನಿಮಗೆ ಎಷ್ಟು ಲೋನ್ ಅಪ್ರೂವ್ ಆಗಿರುತ್ತೆ ಅಷ್ಟು ಲೋನ್ ನಿಮಗೆ ತೋರಿಸುತ್ತೆ ಲೋನ್ ಆಫರು. ಆ ಒಂದು ಲೋನ್ ಆಫರ್ನ ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬೋದು ನಿಮ್ಮ ಅಕಾರ್ಡಿಂಗ್. ನಿಮಗೆ ಎಷ್ಟು ಲೋನ್ ಬೇಕು ಇಲ್ಲಿ
ಸ್ಕ್ರೋಲ್ ಮಾಡಿಕೊಂಡು ನೀವು ಇಲ್ಲಿ ಇದು ಮಾಡ್ಕೋಬೋದು. ನಂತರ ಟೆನ್ಯೂರ್ ಕೂಡ ನೀವು ಇಲ್ಲಿ ಕಸ್ಟಮೈಸ್ ಮಾಡ್ಕೋಬೋದು. ಜೊತೆಗೆ EMI ಇಲ್ಲಿ ಬರುತ್ತೆ, ಎಷ್ಟು EMI ನೀವು ಮಂತ್ಲಿ ಕಟ್ಟಬೇಕಾಗಿರುತ್ತೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಸೊ ನೀವು ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಆಟೋ ಡೆಬಿಟ್ ಸೆಟಪ್ ಮಾಡಲಿಕ್ಕೆ ಕೇಳುತ್ತೆ. ಆಟೋ ಡೆಬಿಟ್ ಕೂಡ ನೀವು ಇಲ್ಲಿ ಸೆಟಪ್ ಮಾಡ್ಕೊಬೋದು. ಆ್ಯಂಡ್ ನಂತರ ನೀವು ಲೋನ್ನ ಇನ್ಸ್ಟೆಂಟಾಗಿ ಬ್ಯಾಂಕ್ ಡೀಟೇಲ್ಸನ್ನು ಕೊಟ್ಬಿಟ್ಟು ಡಿಸ್ಪರ್ಸ್ಮೆಂಟನ್ನು ತೊಗೊಬೋದು. ವಿತಿನ್ 24 ಅವರ್ಸ್ ಒಳಗಡೆ ನಿಮಗೆ ಇಲ್ಲಿ ಕರ್ನಾಟಕ ಬ್ಯಾಂಕ್ ಅನ್ನೋದು ಇಲ್ಲಿ ಅಮೌಂಟನ್ನು ಡಿಸ್ಪೋಸ್ ಮಾಡಿ ಕೊಡುತ್ತೆ. ಸೊ ನಾನು ಆಲ್ರೆಡಿ ಡೀಟೇಲಾಗಿ ವಿಡಿಯೋನ ಮಾಡಿದ್ದೀನಿ, ಅಪ್ಲೈ ಮಾಡಿ ಕೂಡ ನಾನು ತೋರಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋನ ಐ ಬಟನ್ ಕೊಟ್ಟಿರ್ತೀನಿ, ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ. ಹೋಗ್ಬಿಟ್ಟು ಆ ಒಂದು ವಿಡಿಯೋನ ನೋಡಿ ನೀವು ಈಸಿಲಿ ಅಪ್ಲೈ ಮಾಡ್ಕೊಬೋದು. ಓಕೆನಾ. ಸೊ ಇಷ್ಟಿರುತ್ತೆ ಕರ್ನಾಟಕ ಬ್ಯಾಂಕ್ ಅಲ್ಲಿ ಯಾವ ರೀತಿಯಾಗಿ ನೀವು ಪರ್ಸ್ನಲ್ ಲೋನ್ ತೊಗೋಬೋದು. ಓಕೆನಾ. ಸೊ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಬೇಕಿತ್ತು ಅಂತಂದರೆ ನೀವು ಈಸಿಲಿ ನೋಡ್ಕೊಬೋದು ಗೈಸ್. ಓಕೆನಾ. ಸೊ ನಿಮಗೆ ಪರ್ಸ್ನಲ್ ಲೋನ್ ಬೇಕಿತ್ತು ಅಂತಂದರೆ ಟ್ರೂ ಬ್ಯಾಲೆನ್ಸಲ್ಲಿ ನೀವು ತೊಗೊಬೋದು ಗೈಸ್. ಸೊ ಟ್ರೂ ಬ್ಯಾಲೆನ್ಸ್ ಕೂಡ ಒಂದು ಒಳ್ಳೆ ಅಪ್ಲಿಕೇಶನ್ ಆಗಿದೆ. ನೀವು ಅಪ್ಲಿಕೇಶನಲ್ಲಿ ತೊಗೊತೀರಾ ಅಂತಂದರೆ ತೊಗೊಬೋದು. ಆ ಒಂದು ವಿಡಿಯೋನ ಕೂಡ ನಾನು ಐ ಬಟನಲ್ಲಿ ಕೊಟ್ಟಿರ್ತೀನಿ, ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಓಕೆನಾ. ಸೊ ಇಷ್ಟಿರುತ್ತೆ ಕರ್ನಾಟಕ ಬ್ಯಾಂಕ್ ಬಗ್ಗೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ನೋಡಿ ಗೈಸ್, ವಿಡಿಯೋ ನೋಡಿದರೆ ನಿಮಗೆ ಏನೂ ಡೌಟ್ಸ್ ಬರಲ್ಲ, ಐ ಬಟನಲ್ಲಿ ಕೊಟ್ಟಿದ್ದೀನಿ. ಓಕೆನಾ. ಸೊ ಯಾಗೈಸ್ ಇದಾಗಿರುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಬಾಯ್.